ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ವಾರಾಂತ್ಯ ಬಂದಿದೆ. ಕಿಚ್ಚನ ಮಾತುಕತೆ ಕೂಡ ಶುರು ಆಗ್ತಾ ಇದೆ. ಇದೀಗ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧೆಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ. ಇದೀಗ ಧ್ರುವಂತ್ ಅವ್ರಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಇಡೀ ಕರ್ನಾಟಕದ ಜನರಲ್ಲಿ ಕೆಲವರು ಅವ್ರದ್ದೇ ಫ್ಯಾನ್ಸ್ ಆಗಿರೋಂಥವ್ರು, ಸೊ ಅವ್ರನ್ನ ಇಷ್ಟಪಡ್ತಾ ಇರೋಂಥ ಒಬ್ಬ ಜನರು, ಸೊ ಅವರಿಗೆ ವೋಟ್ ಮಾಡಿ ಬಿಗ್ ಬಾಸ್ ಮನೇಲಿ ಉಳಿಸ್ಕೊಂಡು ನಾಮಿನೇಷನ್ ಅಂತ ಬಂದಾಗೆಲ್ಲರೂ ಕೂಡ ಅವ್ರನ್ನ ಉಳಿಸಿ, ಸೊ ಇದೀಗ ನಾನು ಹೋಗ್ತೀನಿ ಹೋಗ್ತೀನಿ ಅಂತೇಳಿ ವಾರ ಪೂರ್ತಿ ಅದೇ ಆಟವನ್ನು ಆಡ್ಕೊಂಡು ಬರ್ತಾ ಇದ್ದಾರೆ. ಸೊ ಬಿಗ್ ಬಾಸ್ಗೆ ಹೋಗೋಕ್ಕೆ ಎಷ್ಟೋ ಜನ ತುಂಬ ಕಷ್ಟಪಡ್ತಾ ಇರ್ತಾರೆ. ಇವನ್ ನನ್ನನ್ನು ಕಳಿಸಿದ್ರು ನಾನು ಕೂಡ ಧಾರಾಳವಾಗಿ ಒಂದು ವರ್ಷ ಬೇಕಾದ್ರೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಮನಸ್ಥಿತಿ ಇದೆ. ನೀವು ಕೂಡ ಬಿಗ್ ಬಾಸ್ ಮನೆಗೆ ಕಳಿಸ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೋಗುವಂಥದ್ದೇ. ಸೊ ಆಪರ್ಚುನಿಟೀಸ್ ಆ ಥರ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಧ್ರುವಂತ್ ಅವ್ರಿಗೆ ಸಿಕ್ಕಿರುವಂಥ ಆಪರ್ಚುನಿಟೀಸನ್ನು ಸೊ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಸೊ ಅದನ್ನ ಬಿಟ್ಟು ನಾನು ಹೊರಗಡೆ ಹೋಗ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ಆ ಲೆಕ್ಕಾಚಾರದಲ್ಲಿ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಅಂತ ಹೇಳ್ತಾ ಇರೋದು ಸೊ ಯಾಕೋ ಇಷ್ಟ ಆಗಲಿಲ್ಲ. ಸೊ ಈ ಒಂದು ಕಾರಣಕ್ಕೆ ಸುದೀಪ್ ಅವ್ರ ಕ್ಲಾಸನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಬೇರೆಯವ್ರದ್ದು ಒಬ್ಬರದ್ದು ಆಪರ್ಚುನಿಟಿ ಅಪ್ಪ ಅದು. ಸೊ ಇವರು ಅರ್ಧ ಅರ್ಧ ಯೂಸ್ ಮಾಡಿಕೊಂಡು ನಾನು ಹೋಗ್ತೀನಿ ಅಂತ ಹೇಳಿದಾಗ ಒಬ್ಬರದ್ದು ಆಪರ್ಚುನಿಟಿನ ಯೂಸ್ ಲೈಕ್ ಏನು ಹಾಳು ಮಾಡ್ದಂಗಾಗುತ್ತೆ. ಈವನ್ ಚಂದ್ರಪ್ರಭಾ ಅವರು ಮಾಡಿದ್ದು ಅದೇನೆ. ಸೊ ನಾನು ಬಿಗ್ ಬಾಸ್ ಮನೆಯಿಂದ ಇರೋಕ್ಕಾಗಲ್ಲ, ಹೊರಗಡೆ ಹೋಗ್ಬಿಡ್ತೀನಿ ಅಂತೇಳಿ ಏಕಾಏಕಿ ಅಂತ ಹೊರಡ್ತಾರೆ. ಸೊ ಆಮೇಲೆ ಅದನ್ನೆಲ್ಲ ಬಿಗ್ ಬಾಸ್ ಅವರು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾರೆ, ವಿ ಟಿ ಎಲ್ಲ ಹಾಕಿ. ಸೊ ಪವರನ್ನು ಯೂಸ್ ಮಾಡಿದ್ರು. ಸೊ ಹಾಗಾಗಿ ಕಾಕ್ರೋಚ್ ಅವ್ರನ್ನ ಸೇಫ್ ಮಾಡಿ ಸೊ ಇವ್ರನ್ನ ಕಳಿಸಿದ್ವಿ ಅಂತೇಳಿ ಖಂಡಿತವಾಗ್ಲೂ ಇಲ್ಲ. ಸೊ ಅಲ್ಲಿ ಇವರು ಕೊಟ್ಟಂತಹ ಒಂದು ಏನು ನಾಮಫಲಕ ಇದೆಯಲ್ಲ, ಸೊ ಅದನ್ನ ಸಹಿಸ್ಕೊಳಕ್ಕಾಗ್ದಲೆ ಹೊರಗಡೆ ಬಂದ್ಬಿಟ್ರು ಚಂದ್ರಪ್ರಭಾ ಅವರು. ಅದೇ ರೀತಿ ಈಗ ಧ್ರುವಂತ್ ಅವರು ಹೋದಾಗ ಸೊ ಇಬ್ರು ಕ್ಯಾಂಡಿಡೇಟ್ಗಳ ಒಂದು ಆಪರ್ಚುನಿಟಿ ಏನಿತ್ತು ಸೊ ಅದನ್ನ ಇವರೆಲ್ಲ ಕಿತ್ಕೊಂಡು ಹಾಳು ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಸುದೀಪ್ ಅವರು ಧ್ರುವಂತ್ ಅವ್ರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ